ಈ ಗಂಜಿ ಊಟಕ್ಕೆ ಬದನೆಕಾಯಿ ಪಲ್ಯ, ಬೀನ್ಸ್ ಚಟ್ನಿ, ಮಾವಿನಕಾಯಿ ಬೀಜದ್ದು ಗೊಜ್ಜಿದೆ. ಬರೀ ಉಪ್ಪಿನಕಾಯಿ ಬಾಳ್ಕ ಹಾಕ್ಕೊಂಡು ಕೂಡ ತಿನ್ಬೋದು. ಕೊನೆಗೆ ಮೊಸರು ಹಾಕ್ಕೋಬೋದು. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಬೀನ್ಸ್ನ ತೊಳೆದು ನಾರೆಲ್ಲ ತೆಗ್ದಿದ್ದೀನಿ. ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ. ಇದನ್ನು ಕುದೀತಾ ಇರೋ ನೀರಿಗೆ ಹಾಕಿ 1 ನಿಮಿಷ ಬಿಟ್ಟು ತೆಗಿತೀನಿ. ಈಗ ಒಂದು ಸುತ್ತು ಕುದಿದ್ಮೇಲೆ ಬಸ್ದಿಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಉದ್ದಿನಬೇಳೆ ಇದಕ್ಕೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಧನಿಯಾ ನನ್ನ ಹತ್ರ ಹುರಿದಿರೋ ಪುಡಿ ಇದೆ, ಇಲ್ಲಾಂದರೆ ಇದಕ್ಕೆ ಧನಿಯಾ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೋದು. ಒಂದು ಚಮಚ, ಒಂದೂವರೆ ಚಮಚ ಅಷ್ಟು ಹಾಕ್ಕೊಂಡು ಒಂಬಣ್ಣ ಬರೋ ಹಾಗೆ ಹುರ್ಕೋಬೇಕು. 1 ಚಮಚ ಅಷ್ಟು ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಂಡು ಹುರಿಬೋದು. ನನ್ನ ಹತ್ರ ಅದರದ್ದು ಸ್ವಲ್ಪ ಪುಡಿ ಇದೆ, ಆದ್ದರಿಂದ ಅದನ್ನು ಹಾಕ್ತಾಯಿಲ್ಲ. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಟ್ನಿಗೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಮತ್ತು ನಾವು ಈ ಥರ ಬ್ಲಾಂಚ್ ಮಾಡಿಟ್ಕೊಂಡು ಹುರುಳಿಕಾಯಿ ಹಾಕಿ ಹುರ್ಕೋಬೇಕು. ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಹುರಿಯೋವಾಗ ಇದು ಚೆನ್ನಾಗಿ ಬೇಗ ಮೆತ್ತಗಾಗುತ್ತೆ. ಇಲ್ಲಾಂದರೆ ಬೀನ್ಸು ಮೆತ್ತಗಾಗೋದು ಸ್ವಲ್ಪ ನಿಧಾನ. ಈಗ ಇಷ್ಟು ಹುರಿದಿದ್ದೀನಿ ಸುಮಾರಾಗಿ. ಈಗ ಒಲೆ ಆರಿಸಿ ಇದಕ್ಕೆ ಒಂದು ತಟ್ಟೆನ ಮುಚ್ಚಿಡೋಣ, ಆಮೇಲೆ ರುಬ್ಬೋಣ. ಇವಾಗ ಮಿಕ್ಸಿ ಜಾರ್ಗೆ ಉಪ್ಪು ಮತ್ತು ಇದು ಹುರಿದಿರೋ ಧನಿಯಾ ಪುಡಿ ಮತ್ತು ಹುರಿದಿರೋ ಕಡಲೆಕಾಯಿ ಬೀಜದ ಪುಡಿ, ಇಲ್ಲಾಂದರೆ ಪುಡಿ ಮಾಡದಿರೋದು ಹಾಗೆ ಹಾಕ್ಕೋಬೋದು. ಇದು ಉದ್ದಿನಬೇಳೆ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ತೆಂಗಿನ ತುರಿ ಮತ್ತು ನಾವು ಹುರಿದಿಟ್ಕೊಂಡಿದ್ವಲ್ಲ ಬೀನ್ಸು, ನೀರಲ್ಲಿ ಬೇಯಿಸಿ ಅದನ್ನು, ಮತ್ತು ಸ್ವಲ್ಪ ಮಾವಿನಕಾಯಿ ತುರಿ, ಅದಿಷ್ಟನ್ನು ಹಾಕ್ಕೊಂಡು, ಇದು ಮಾವಿನಕಾಯಿ ತುರಿ ಇನ್ನೂ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹುಳಿ ಸೀಸಿ ಥರ ಕೂಡ ಮಾಡ್ಕೋಬಹುದು. ಅಷ್ಟು ಬೇಡ ಅಂದರೆ ಇಷ್ಟೇ ಹಾಕ್ಕೊಳ್ಳೋಣ. ಅನ್ನಕ್ಕೆ ಮಾಡಿಕೊಂಡ್ರೆ ಉಪ್ಪಿನ ಜಾಸ್ತಿ ಹಾಕ್ಕೋಬೋದು. ಇವಾಗ ನಾನು ಗಂಜಿ ಊಟಕ್ಕೆ ಮಾಡ್ತಾಯಿದ್ದೀನಿ, ಅದರಿಂದ ಉಪ್ಪು ಕಮ್ಮಿ ಹಾಕ್ಕೋಬೇಕು. ಈಗ ರುಬ್ಬಿದ್ದಾಗಿದೆ. ಈಗ ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕಿದ್ದೀನಿ. ಇದು ಅನ್ನಕ್ಕೂ ತುಂಬ ಚೆನ್ನಾಗಿದೆ, ನೋಡಿದೆ ರುಚಿ. ಬೀನ್ಸ್ನಲ್ಲಿ ಚಟ್ನಿ ಯಾರೂ ಮಾಡಲ್ಲ, ಯಾಕೋ ನನಗೆ ಮಾಡಬೇಕು ಅಂತ ಅನ್ನಿಸ್ತು, ಆದ್ದರಿಂದ ಪ್ರಯತ್ನ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಖಂಡಿತವಾಗೂ ಒಂದ್ಸಲ ಮಾಡ್ಕೊಂಡು ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಕೆಂಪಕ್ಕಿನ, ಇದು ಒಂದು ಅರ್ಧ ಲೋಟಕ್ಕಿಂತ ಒಂಚೂರು ಕಮ್ಮಿನೇ ಇದೆ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೀರು ಹಾಕಿ ಇಟ್ಟಿರ್ತೀನಿ. ಈಗ ಅಕ್ಕಿಯಲ್ಲಿ ಅರ್ಧದಷ್ಟು ಉದ್ದಿನ ಸಿಪ್ಪೆ ಇರೋವಂಥ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಹಾಕ್ಕೊಡ್ತೀನಿ. ಈಗ ಈ ಅಕ್ಕಿಗೆ 1ಕ್ಕೆ 6ರಷ್ಟು ನೀರನ್ನು ಹಾಕೋಣ. ಅಂದರೆ ಉದ್ದಿನಬೇಳೆ ಅಕ್ಕಿ ಎಲ್ಲ ಸೇರಿ ಒಟ್ಟು 1ಕ್ಕೆ 6ರಷ್ಟು ನೀರು ಹಾಕೋಣ. ಈಗ ನಾವು ನೆನೆಸಿಟ್ಟಿದ್ವಲ್ಲ ಈ ಕೆಂಪಕ್ಕಿ, ಇದಕ್ಕೆ ತೊಳೆದಿಟ್ಟಿರೋ ಉದ್ದಿನಬೇಳೆ, ಸಿಪ್ಪೆ ಇರೋ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ತೆಂಗಿನ ತುರಿನ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಬೆರೆಸಿ ಕುಕ್ಕರಲ್ಲಿ ಮಾಮೂಲಿ ಅನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬಹುದು. ಇದಕ್ಕೆ ಈಗ ಸಾಸಿವೆ ಮತ್ತು ಒಣಮೆಣಸಿನಕಾಯಿ ಒಗ್ಗರಣೆ ಹಾಕಿದೆ.